ಈ ಕ್ಷಣದ ಮೇಜರ್ ಸ್ಟೋರಿ ದರ್ಶನ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ಇವತ್ತು ಜಡ್ಜ್ ಎದುರುಗಡೆ ಹಾಜರಾದರು ಕಿಲ್ಲಿಂಗ್ ಸ್ಟಾರ್ ಮತ್ತು ಇನ್ನೊಂದಷ್ಟು ಜನ ಸಂಗಡಿಗರು. ಈ ಸಂದರ್ಭದಲ್ಲಿ ಕಿಲ್ಲಿಂಗ್ ಸ್ಟಾರ್ ಹೊಸ ನಾಟಕ ಶುರು ಮಾಡ್ಕೊಂಡಿದ್ದಾರೆ. ಏನಂತ, ನನಗೆ ವಿಷ ಕೊಟ್ಬಿಡಿ ಅಂತ ಜಡ್ಜ್ ಎದುರು ಡೆವಿಲ್ ಕಣ್ಣೀರು ಹಾಕಿದ್ದಾನೆ. ಸ್ವಾಮಿಗಳೇ, ನನ್ನದೊಂದು ಮನವಿ ಇದೆ, ನನಗೆ ಸ್ವಲ್ಪ ವಿಷ ಕೊಟ್ಬಿಡಿ ಅಂತ ದರ್ಶನ್ ಕೇಳ್ಕೊಂಡಿತ್ತು ಕೋರ್ಟ್ನಲ್ಲಿ. ಆಮೇಲೆ ಬಿಸಿಲನ್ನ ನೋಡಿ ತುಂಬಾ ದಿನಗಳಾಯ್ತು, ಜೈಲಿನಲ್ಲಿ ನರಕ ದರ್ಶನ ಆಗ್ತಾ ಇದೆ, ಬಟ್ಟೆಗಳು ವಿಪರೀತವಾಗಿ ಗಬ್ಬು ನಾರ್ತಾ ಇದೆ, ವಾಸನೆ ಬರ್ತಾ ಇದೆ, ಇಲ್ಲಿ ನಿಜಕ್ಕೂ ಬದುಕೋದಕ್ಕಾಗ್ತಾ ಇಲ್ಲ, ಬಿಸಿಲನ್ನ ನೋಡಿನೇ ಬಹಳ ದಿನಗಳಾಗೋಗಿದೆ, ದಯವಿಟ್ಟು ಒಂದು ವಿಷ ಕೊಟ್ಬಿಡಿ ಸ್ವಾಮಿ, ನನ್ನ ಕೈಗಳಿಗೆ ಫಂಗಸ್ ಎಲ್ಲ ಬರ್ತಾ ಇದೆ, ಇಲ್ಲಿ ಇರೋದಕ್ಕಾಗ್ತಾ ಇಲ್ಲ, ನರಕ ಯಾತನೆ ಅನುಭವಿಸ್ತಾ ಇದ್ದೀನಿ ನಾನು, ನನಗೊಬ್ಬನಿಗೆ ಮಾತ್ರ ವಿಷ ಕೊಟ್ಬಿಡಿ, ಬೇರೆ ಯಾರಿಗೂ ಕೊಟ್ಬೇಡಿ, ನನಗೆ ಕೊಟ್ಬಿಡಿ. ಎಲ್ಲವೂ ನಾಟಕನೇ. ಜೈಲ್ ಶಿಕ್ಷೆ ಅನುಭವಿಸಕ್ಕಾಗದೇ ವಿಷ ಕೇಳಿದಾನೆ ದರ್ಶನ್. ಮಾಡಿದ್ದು ಕೊಲೆ ಕೇಸ್ನಲ್ಲಿ ಸಿಕ್ಕಾಕೊಂಡಿರೋದು, ಆರೋಪಿ ಸ್ಥಾನದಲ್ಲಿ ಇರೋದು. ಇದೆಲ್ಲಕ್ಕೂ ಕಾರಣ ಜೈಲಿನಲ್ಲಿದ್ದಂತಹ ಸಂದರ್ಭದಲ್ಲಿ ರಾಜಾತಿಥ್ಯ ಆಯ್ತಲ್ಲ, ಪರಪ್ಪನ ಅಗ್ರಹಾರದಲ್ಲಿ ಕಾಲ ಮೇಲೆ ಕಾಲ ಕಂಡು, ಮಗ್ಗಲ್ಲಿ ಕಾಫಿ ಕೊಡ್ಕೊಂಡು, ಇನ್ನೊಂದು ಕೈಯಲ್ಲಿ ಸಿಗರೇಟ್ ಕೊಟ್ಕೊಂಡು ಆರಾಮಾಗಿ, ಅದು ರೌಡಿ ಶೀಟರ್ಗಳ ಜೊತೆಗಿದ್ದು. ಇಲ್ಲಿ ರಾಜಾತಿಥ್ಯ ಕೇಸ್ ಸಂಬಂಧ ಅಲ್ಲಿದ್ದಂಥ ಎಲ್ಲ ಪೊಲೀಸರಿಗೂ ಕೂಡ ಡಬಡಬ ಶುರುವಾಗಿತ್ತು. ಸಸ್ಪೆಂಡ್ ಬೇರೆ ಆಗಿದ್ದಾರೆ ಒಂದಷ್ಟು ಜನ. ಅದಕ್ಕೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದ್ದು. ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದಾಗ ಆವಾಗ ಲಾಸ್ಟ್ ಇಯರ್ ಏನಂತ, ಬೆನ್ನು ನೋವು, ನಿಂತ್ಕೊಳ್ಳೋಕ್ಕಾಗ್ತಾ ಇಲ್ಲ, ಕೂತ್ಕೊಳ್ಳೋಕ್ಕಾಗ್ತಾ ಇಲ್ಲ, ಇಂಡಿಯನ್ ಟಾಯ್ಲೆಟ್ ಇದೆ ಕೂತ್ಕೊಳ್ಳೋಕ್ಕಾಗಲ್ಲ, ನನಗೆ ವೆಸ್ಟರ್ನ್ ಕೊಡಿ, ಮಲ್ಕೊಳ್ಳೋಕ್ಕಾಗ್ತಾ ಇಲ್ಲ, ತಿರ್ಗೋಕ್ಕಾಗ್ತಾ ಇಲ್ಲ, ಓಡಾಡೋಕ್ಕಾಗ್ತಾ ಇಲ್ಲ, ಹೀಗೆಲ್ಲ ನಾಟಕ ಮಾಡಿಕೊಂಡು ಬೇಡದಿರೋ ಸಿಂಬಲ್ಗಳನ್ನೆಲ್ಲ ತೋರಿಸ್ಬಿಟ್ಟು, ಆಮೇಲೆ ಲಕ್ಕೋ ಹೊಡೆದು ಬಿಡುತ್ತೆ ಅಂಥೇಳಿ ಮೆಡಿಕಲ್ ಬೇಲು, ಮಧ್ಯಂತರ ಬೇಲ್ ಪಡ್ಕೊಂಡು, ಆಮೇಲೆ ಫುಲ್ ಟೈಮ್ ಬೇಲ್ ಪಡ್ಕೊಂಡು ಆರಾಮಾಗಿ ಫಾರಿನಲ್ಲೆಲ್ಲ ಶೂಟಿಂಗ್ ಮಾಡ್ಕೊಂಡು ನೆಮ್ಮದಿಯಾಗಿ ಯಾವ ಬೆನ್ನೋವು ಇರಲಿಲ್ಲ, ಏನೂ ಇರಲಿಲ್ಲ. ಈಗ ಇದು ಪಾರ್ಟ್ 2. ಇದು ಪಾರ್ಟ್ 2ನಲ್ಲೂ ಹೊಸ ವರಸೆ. ಇದು ದರ್ಶನ್ ಮನವಿಗೆ ಹಾಗೆಲ್ಲ ನೀವು ಕೇಳಂಗಿಲ್ಲ ಅಂತ ಜಡ್ಜ್ ಹೇಳಿದ್ದಾರೆ. ನಿಮ್ಮ ಅರ್ಜಿಯ ಬಗ್ಗೆ ಮಧ್ಯಾಹ್ನ ಆದೇಶ ಕೊಡ್ತೀವಿ ಅಂತ. ನಿಮ್ಮ ಅರ್ಜಿ ಅಂತಂದ್ರೆ ಏನೇನು ಅಂತ, ಜೈಲು ಅಧಿಕಾರಿಗಳಿಗೆ ಯಾವ ಆದೇಶ ಕೊಡಬೇಕು ನಾವು ಕೊಡ್ತೀವಿ, ನೀವು ಹೇಳ್ದಂಗೆಲ್ಲ ಕೇಳಕ್ಕಾಗಲ್ಲ. 3 ಸಲ ದರ್ಶನ್ ಕೇಳಿರೋದು ವಿಷ ಕೊಡಿ, ವಿಷ ಕೊಡಿ, ವಿಷ ಕೊಡಿ ಅಂತ. ಯಾಕೆ ವಿಷ ಕೊಡಬೇಕು ಅಂತ ಹೇಳಿದ್ದು ಅಂತಂದ್ರೆ, ದರ್ಶನ್, ನನಗೆ ಇಲ್ಲಿ ಬದುಕಲು ಆಗ್ತಾ ಇಲ್ಲ, ಬಟ್ಟೆಗಳೆಲ್ಲವೂ ಕೂಡ ವಿಪರೀತವಾಗಿ ವಾಸನೆ ಬರ್ತಾ ಇದೆ, ಈ ಬ್ಯಾರಕ್ನಲ್ಲೇ ವಾಸನೆ ಬರ್ತಾ ಇದೆ, ನನಗಿರೋದಕ್ಕಾಗ್ತಾ ಇಲ್ಲ, ಬಿಸಿಲು ನೋಡಿನೇ ತುಂಬಾ ದಿನ ಆಯ್ತು ಅಂತ. ಬಿಸಿಲು ನೋಡಿ ತುಂಬಾ ದಿನ ಆಯ್ತು ಅಂತ ಯಾಕೆ ಅಂತಂದ್ರೆ, ಒಳಗಡೆ ಇದೆ ಹೈ ಸೆಕ್ಯೂರಿಟಿ ಸೆಲ್. ಅದು ಬಾಡಿ ಕ್ಯಾಮ್ನಲ್ಲಿ ಒಬ್ಬರು ಸಿಬ್ಬಂದಿಗಳು ಅಲ್ಲೇ ಇರ್ತಾರೆ, ಬಾಡಿ ಕ್ಯಾಮ್ ಹಾಕಿರ್ತಾರೆ, ಯಾವುದೇ ರೀತಿಯಾದಂತಹ VIP ಟ್ರೀಟ್ಮೆಂಟ್ ಕೊಡಬಾರ್ದು ಅನ್ನೋ ನಿಟ್ಟಿನಲ್ಲಿ. ಹಾಗಾಗಿ ಅದು ನರಕ ಯಾತನೆ. ಜೈಲಂದ್ರೇ ನರಕ. ಜೈಲಿನಲ್ಲಿ ನರಕ ಯಾತನೆ ಅಲ್ಲದೆ ಇನ್ನೇನು ಸ್ವರ್ಗ ಇರುತ್ತಾ? ಕೊಲೆ ಮಾಡಿದಂಥ ಆರೋಪಿ ಸ್ಥಾನದಲ್ಲಿರೋ ಎಲ್ಲ ವಿಚಾರಣಾಧೀನ ಕೈದಿಗಳಿಗೂ ಇದೇ ಟ್ರೀಟ್ಮೆಂಟು. ಅವರೆಲ್ಲರೂ ಕೇಳ್ತಾರಾ? ಇಲ್ಲ. ಮಾಡಿರೋ ತಪ್ಪಿಗೆ ಪಶ್ಚಾತ್ತಾಪ ಪಡ್ಕೊಂಡು ಶಿಕ್ಷೆಯನ್ನು ಅನುಭವಿಸಬೇಕು, ಮಾಡ್ತಾರೆ. ಆದರೆ ಕಿಲ್ಲಿಂಗ್ ಸ್ಟಾರ್ ದರ್ಶನ್ ಈಗ ಹೊಸ ನಾಟಕ ಶುರು ಮಾಡಿರೋದು. ಪಾರ್ಟ್ 1ನಲ್ಲಿ ಬೆನ್ನೋವು ಅಂತ ನಾಟಕ, ಪಾರ್ಟ್ 2ಅಲ್ಲಿ ಕೈಗೆಲ್ಲ ಫಂಗಸ್ ಬಂದಿದೆ ಅನ್ನೋ ನಾಟಕ. ಬಿಸಿಲು ನೋಡಿ ತುಂಬ ದಿನ ಆಯಿತು ಅಂದರೆ ಜೈಲಲ್ಲಿ ಹಂಗೆ ಇದೆ. ಈ ಹಿಂದೆ ಎಷ್ಟೋ ಕೈದಿಗಳೆಲ್ಲರೂ ಕೂಡ ಹೋಗಿದ್ದಾರಲ್ವ ಜೈಲಿಗೆ, ಅವರೆಲ್ಲರೂ ಕೂಡ ಅಷ್ಟೇ, ಅವರು ಯಾರು ಬಿಸಿಲು ನೋಡಿಲ್ಲ, ಅವ್ರಿಗೂ ನರಕ ಯಾತನೆ ಇದೆ, ಅವ್ರ ಬಟ್ಟೆಗಳು ಸ್ಮೆಲ್ ಬರ್ತಾ ಇದೆ, ಅವ್ರು ಯಾರ ಮಾತಿಗೂ ಸೊಪ್ಪು ಹಾಕಲ್ಲ. ಯಾಕೆಂದರೆ ಕಾನೂನು ಎಲ್ಲರಿಗೂ ಒಂದೇ, ಎಲ್ಲರಿಗೂ ಒಂದು ಅಂತಾರೆ. ಯಾವ ಸೆಲೆಬ್ರಿಟಿ ಆದ್ರೇನು ಏನಂತಂದ್ರೇನು, ಅವರು ಕೊಟ್ಟಿರೋ ಶಿಕ್ಷೆನೇ ಇವ್ರಿಗೂ ಬರೋದು ಅಂತ. 3 ಸಲ ದರ್ಶನ್ ವಿಷ ಕೇಳಿರೋದು ಜಡ್ಜ್ ಮುಂದೆ, ಕೊಟ್ಬಿಡಿ 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 ಅಂತ. ಈಗ ಇವತ್ತು ಮಧ್ಯಾಹ್ನ 3 ಗಂಟೆಗೆ ವಿಚಾರಣೆಯನ್ನು ಮುಂದೂಡಿದ್ದಾರೆ ಜಡ್ಜ್. ಕೊಲೆ ಪ್ರಕರಣದ ಚಾರ್ಜ್ ಫ್ರೇಮ್ನ ದಿನಾಂಕ ಈಗ ಆಲ್ರೆಡಿ ದಿನಾಂಕ ನಿಗದಿ ಆಗಿದೆ. ಸೆಪ್ಟೆಂಬರ್ 19ನೇ ತಾರೀಕು ಚಾರ್ಜ್ ಫ್ರೇಮ್ಗೆ ದಿನಾಂಕ ನಿಗದಿಪಡಿಸಿದೆ. ಅಂದರೆ ಟ್ರಯಲ್ ನಡೆಸ್ತಾರೆ ಅಂತ ಹೇಳ್ತಿದ್ವಲ್ಲ ಈ ಹಿಂದೆ, ಅದೇ ಟ್ರಯಲ್ಲು 19ನೇ ತಾರೀಕಿನಿಂದ, ಅಂದರೆ ಶುಕ್ರವಾರ, ನೆಕ್ಸ್ಟ್ ವೀಕ್ ಶುಕ್ರವಾರದಿಂದ ಶುರುವಾಗುತ್ತೆ. ಮಧ್ಯಾಹ್ನ 3 ಗಂಟೆಗೆ ಈ ದಿಂಬು ಹಾಸಿಗೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡೋ ಬಗ್ಗೆ ಆದೇಶವನ್ನು ಹೊರಡಿಸಲಿಕ್ಕಿದ್ದಾರೆ. ಈಗ ಆದದ್ದು ಕೇವಲ ಜಸ್ಟ್ ವಿಚಾರಣೆಗೆ ಹಾಜರಾಗಿದ್ದು, ಜೊತೆಗೆ ಈ ಆರೋಪಿ ಸ್ಥಾನದಲ್ಲಿದ್ದವರ ಏನು ಹೇಳ್ತಾರೆ ಕೇಳೋ ವಿಚಾರ ಸಂಬಂಧ, ಜೊತೆಗೆ ಈ ಟ್ರಯಲ್ ನಡೆಸೋ ಸಂಬಂಧ ಚಾರ್ಜ್ ಫ್ರೇಮ್ಗೆ ದಿನಾಂಕ ಕೂಡ ನಿಗದಿ ಆಗಿದೆ. ಸೊ ನೆಕ್ಸ್ಟ್ ಕೇಳುವಂಥ ಸಂದರ್ಭದಲ್ಲಿ 3 ಬಾರಿ ವಿಷಯ ಕೇಳ್ತಾರೆ ದರ್ಶನ್. ಅದಾದಮೇಲೆ ಈಗ 3 ಗಂಟೆಗೆ ವಿಚಾರಣೆಯನ್ನು ಮುಂದೂಡಿದ್ದಾರೆ, ಅಂದರೆ ಆದೇಶವನ್ನು ಮುಂದೂಡಿದ್ದಾರೆ. ಆದೇಶ ಕೊಡ್ತಾರೆ ನೆಕ್ಸ್ಟ್ 3 ಗಂಟೆಗೆ.
ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ಇನ್ನಷ್ಟು ನಮ್ಮ ಪ್ರತಿನಿಧಿ ವೆಂಕಟೇಶ್ ಲೈವ್ನಲ್ಲಿ. ವೆಂಕಟೇಶ್, ಈಗ ನಡೆದಂತಹ ಕೋರ್ಟ್ ಕಲಾಪದಲ್ಲಿ ಏನೇನಾಯಿತು, ಜೊತೆಗೆ 3 ಗಂಟೆಗೆ ಈ ದಿಂಬು ಹಾಸಿಗೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡೋ ವಿಚಾರ ಸಂಬಂಧ ಏನೇನಾಗಬಹುದು ಅನ್ನೋ ನಿರೀಕ್ಷೆ? ಶರತ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಲ್ಲಿರುವಂತಹ ನಟ ದರ್ಶನ್ ಅವರಿಗೆ ಈಗ ನಿಜವಾದಂತಹ ಜೈಲ್ ಅಂದರೆ ಏನು, ಒಂದು ಜೈಲಲ್ಲಿರುವಂತಹ ಕೈದಿ ಯಾವ ರೀತಿಯಾಗಿ ಒಂದು ಶಿಕ್ಷೆನ ಅನುಭವಿಸ್ತಾರೆ ಅನ್ನೋದು ಈಗ ಅವರಿಗೆ ಮನವರಿಕೆ ಆಗಿರುವಂಥದ್ದು. ಯಾಕಂದರೆ ಇವತ್ತು VC ಮೂಲಕ ನ್ಯಾಯಾಲಯಕ್ಕೆ ಹಾಜರಾದಂಥ ವೇಳೆಯಲ್ಲಿ ಕೋರ್ಟ್ನ ಏನು ಒಂದು ವಿಚಾರಣೆ ಆದ ನಂತರ ಅಂದರೆ ಈ ಒಂದು ಹಾಸಿಗೆ ಮತ್ತು ದಿಂಬನ್ನು ಇರುವಂತಹದ್ದು ಮತ್ತು ಜೈಲಿಗೆ ಶಿಫ್ಟ್ ಮಾಡುವಂತಹ ಅರ್ಜಿ ಕೋರಿ ವಿಚಾರಣೆ ಈಗಾಗಲೇ ಆದೇಶವನ್ನು ಇವತ್ತಿಗೆ ಕಾಯ್ದಿರಿಸಿದ್ದು, ಮಧ್ಯಾಹ್ನಕ್ಕೆ ಅದನ್ನು 3 ಗಂಟೆಗೆ ಮುಂದೂಡಿರುವಂಥದ್ದು. ಆದೇಶ ಆಗ ಪ್ರಕಟವಾಗುತ್ತೆ. ಹೀಗೆ ಇದಾದ ಬಳಿಕ ಎಲ್ಲವರು ಆರೋಪಿಗಳು ಕೂಡ ನ್ಯಾಯಾಲಯಕ್ಕೆ ಹಾಜರಾಗಿದ್ದರು. ಆಗ ಸೆಪ್ಟೆಂಬರ್ 19ಕ್ಕೆ ವಿಚಾರಣೆಯನ್ನು ಮುಂದೂಡಿದ್ರು ನ್ಯಾಯಾಲಯ. ಇದಾದ ಬಳಿಕ ಏನು ಒಂದು ಪವಿತ್ರ ಗೌಡ ಸೇರಿದಂತೆ ಯಾರೀಗ ಜೈಲಿನಲ್ಲಿದ್ದಾರೆ ಅವರು VC ಮೂಲಕವಾಗಿ ನ್ಯಾಯಾಲಯಕ್ಕೆ ಹಾಜರಾಗಿದ್ದರು. ಆಗ ಈ ಆದಾದ ನಂತರ ದರ್ಶನ್ ಅವರು ಕೈಯನ್ನು ಮೇಲೆ ಎತ್ತಿ ನ್ಯಾಯಾಧೀಶರತ್ತ ಬಳಿ ಮಾತಾಡುವಂತಹ ಒಂದು ಮನವಿಯನ್ನು ಮಾಡಿಕೊಂಡು ಹಾಗೆ ಬಂದರು. ಸೊ ಈಗ ಇಲ್ಲಿ ನನಗೆ ಈ ಒಂದು ಸೆಲ್ನಲ್ಲಿ ಏನಿದೆ ಜೈಲು ಒಳಗಡೆ ಸೂರ್ಯನ ಬಿಸಿಲು ನೋಡಿಲ್ಲ, ಬಟ್ಟೆ ಕೊಳೆತ ವಾಸನೆ ಬರ್ತಾ ಇದೆ, ಹೊರಗಡೆ ಹೋಗೋಕ್ಕಾಗ್ತಾ ಇಲ್ಲ, ಕೈಯಲ್ಲಿ ಫಂಗಸ್ ಬಂದಿದೆ, ನನಗೆ ದಯವಿಟ್ಟು ಒಂಚೂರು ವಿಷವನ್ನು ಕೊಟ್ಟುಬಿಡಿ, ನನಗೆ ಮಾತ್ರ ಕೊಡಿ ಅಂತ ಹೇಳಿ ನ್ಯಾಯಾಧೀಶರಿಗೆ ಮನವಿಯನ್ನು ಮಾಡಿಕೊಂಡ್ರು. ನ್ಯಾಯಾಧೀಶರು ಕೂಡ ಹಾಗೆಲ್ಲ ಹೇಳಬಾರ್ದು, ಇದಕ್ಕೆ ಸಂಬಂಧಪಟ್ಟಂತೆ ಏನು ಒಂದು ಜೈಲಿನ ಸೂಪರ್ಡೆಂಟ್ ಆಗಿದ್ದಾರೆ ಅವರಿಗೆ ಒಂದು ಆದೇಶವನ್ನು ಮಾಡ್ತೀವಿ ಅಂತ ಕೂಡ ಹೇಳಿದರು. ಸೊ ಕಳೆದ ಬಾರಿ ಅವರು ಜೈಲಿಗೆ ಹೋದಂಥ ವೇಳೆಯಲ್ಲಿ ಈ ಒಂದು ಯಾವುದೇ ಅನುಭವಗಳು ಕೂಡ ಆಗಿರಲಿಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿದ್ದಂಥ ರೌಡಿ ಶೀಟರ್ಗಳ ಜೊತೆ ಆರಾಮವಾಗಿ ಅವರು ಶಾಮೀಲಾಗಿ ಸಿಗರೇಟನ್ನು ಸೇತಾ, ಕಾಫಿಯನ್ನು ಕುಡಿತಾ ಲಾನಲ್ಲಿ ಕೂತ್ಕೊಂಡು ಓಡಾಡ್ತಾ ಇದ್ರು. ಆಗ ರಾಜಾತಿಥ್ಯವನ್ನು ಕೂಡ ಪಡೆದುಕೊಂಡಿದ್ರು. ಅವರು ಅದಾದ ಬಳಿಕ ಇವೇದು ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದರು. ಅಲ್ಲಿ ಕೂಡ ಒಂದಷ್ಟು ಮಟ್ಟಿಗೆ ಅವರು ಆರಾಮಾಗೇ ಇದ್ದರು. ಇಲ್ಲಿ ಆದಂಥ ರಾಜಾತಿಥ್ಯಕ್ಕೆ ಸಂಬಂಧಪಟ್ಟಂತೆ ಅವ್ರನ್ನ ಶಿಫ್ಟ್ ಮಾಡಿದ್ರು ಕೂಡ ಬಳ್ಳಾರಿ ಜೈಲಿನಲ್ಲಿ ಅವರಿಗೆ ಆರಾಮವಾಗಿ ಇತ್ತು. ಅದಾದ ಬಳಿಕ ಏನೋ ಒಂದು ಸುಪ್ರೀಂ ಕೋರ್ಟ್ ಅವರ ಜಾಮೀನನ್ನು ರದ್ದು ಮಾಡಿ ಮತ್ತೆ ಜೈಲಿಗೆ ಹೋಗಬೇಕು ಅಂತ ಹೇಳಿ ಆದೇಶವನ್ನು ಮಾಡ್ತಾ ಆಗ ಹೋದಂಥ ವೇಳೆಯಲ್ಲಿ ಇದ್ಯಾವುದಕ್ಕೂ ಕೂಡ ಅವಕಾಶಗಳಿರಲಿಲ್ಲ, ಎಲ್ಲವೂ ಕೂಡ ಬ್ರೇಕ್ ಆಗಿರುವಂತಹದ್ದು. ಸೊ ಈಗ ಅವರ ಪತ್ನಿ ಆಗಿರ್ಬೋದು, ಕುಟುಂಬಸ್ಥರಾಗಿರ್ಬೋದು, ಯಾರೇ ಆಗಲಿ ಜೈಲಿಗೆ ಹೋಗಿ ಅವ್ರನ್ನ ಭೇಟಿ ಮಾಡಬೇಕು ಅಂತ ಹೇಳಿ ಎಲ್ಲಿ ನಾರ್ಮಲ್ ಆಗಿ ಯಾರೆಲ್ಲ ಕೈದಿಗಳಿರ್ತಾರೆ ಅದೇ ರೀತಿಯಾಗಿ ಹೋಗಬೇಕು. ಅವ್ರನ್ನ ವಿಚಾರಣೆಯಲ್ಲಿ ಅಂದರೆ ಹೋಗಿ ಅವರ ಒಂದು ನೇಮನ್ನು ಎಂಟ್ರಿ ಮಾಡಿಸ್ಬೇಕು. ಎಂಟ್ರಿ ಆಗದಂಥ ವೇಳೆಯಲ್ಲಿ ಸೊ ಸರತಿ ಸಾಲಿನಲ್ಲಿ ಕಾಯಬೇಕಾಗುತ್ತೆ. ಆಗ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಅಂತ ಹೇಳಿ ಒಂದು ಆರೋಪಿಗಳನ್ನು ಕರೆದಾಗ ಅವರು ಜೈಲಿನ ಹೊರಗಡೆ ಬಂದು ಮಾತಾಡುವಂಥ ಕೆಲಸವನ್ನು ಮಾಡ್ತಾರೆ. ಅದಕ್ಕೂ ಒಂದು 5 ನಿಮಿಷಗಳ ಕಾಲ ಅವಕಾಶ ಕೂಡ ಇರುತ್ತೆ. ಅದನ್ನು ಬಿಟ್ಟರೆ ಮನೆಯಿಂದ ಹೊರಗಡೆ ತೆಗೆದುಕೊಂಡೋಗಂಥ ತಿಂಡಿಗಳಿರ್ಬೋದು, ಬೇರೆ ಯಾವುದಾದ್ರೂ ವಸ್ತುಗಳಿರ್ಬೋದು ಕೊಡೋದಕ್ಕೆ ಯಾವುದಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಕಳೆದ ಬಾರಿ ಕೂಡ ವಿಜಯಲಕ್ಷ್ಮಿ ಅವರು ಹೋದಂಥ ವೇಳೆಯಲ್ಲಿ ಬೇಕರಿ ತಿನಿಸುಗಳು ಮತ್ತು ಅವ್ರಿಗೆ ಇಷ್ಟ ಆದಂತಹ ಕೆಲವು ಐಟಮ್ಗಳನ್ನು ಕೂಡ ತೆಗೆದುಕೊಂಡು ಹೋಗಿದ್ರು. ಆಗ ಜೈಲಾಧಿಕಾರಿಗಳು ಕೂಡ ಅದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಬೇಕಾದರೆ ಇಲ್ಲೇ ಬೇಕರಿಯಲ್ಲಿ ಸಿಗುತ್ತೆ, ಅದನ್ನೇ ಕೂಡ ಖರೀದಿ ಮಾಡ್ಬೋದು ಹಣವನ್ನು ಕೊಟ್ಟು ಅಂತ ಹೇಳಿ ಕೂಡ ಸೂಚನೆಯನ್ನು ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ನಟ ದರ್ಶನ್ ಅವರು ಕೂಡ ಈ ಒಂದು ಪರಿಸ್ಥಿತಿಯಲ್ಲಿ ನನ್ನ ನೋಡೋದಕ್ಕೆ ಬರಬೇಡ ಅಂತ ಹೇಳಿ ಕೂಡ ಕಣ್ಣೀರನ್ನು ಹಾಕಿದ್ರು ಅಂತ ಹೇಳಿ ಗೊತ್ತಾಗ್ತಾ ಇರುವಂಥದ್ದು. ಇವತ್ತು ಅದು ಕನ್ಫರ್ಮ್ ಆಗಿರುವುದು. ಯಾಕಂದರೆ ಈಗ ದರ್ಶನ್ ಅವರಿಗೆ ಪರಪ್ನಗರ ಜೈಲು ನಿಜವಾಗ್ಲೂ ಒಬ್ಬ ಕೈದಿಯನ್ನು ಯಾವ ರೀತಿಯಾಗಿ ಇಟ್ಕೊಳ್ಬೇಕು ಅನ್ನೋದಕ್ಕೆ ಈಗ ಅವರಿಗೆ ಗೊತ್ತಾಗಿರುವಂಥದ್ದು. ಯಾಕಂದರೆ ಕಳೆದ ಬಾರಿ ಕೂಡ ಜೈಲಲ್ಲಿದ್ದಂಥ ವೇಳೆಯಲ್ಲಿ ಯಾವುದೂ ಕೂಡ ಅವರಿಗೆ ಇದು ಅರಿವಾಗಿರಲಿಲ್ಲ. ಸದ್ಯ ಈಗ ದರ್ಶನ್ ಅವರು ಈ ರೀತಿಯಾಗಿ ಒಂದು ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಇದರ ಹಿಂದೆ ಏನಾದರೂ ಅಂದರೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬಾರ್ದು ಅನ್ನುವಂಥ ಉದ್ದೇಶ ಏನಾದ್ರು ಇದೆಯಾ ಅನ್ನೋಂಥದ್ದನ್ನು ಕೂಡ ನೋಡಬೇಕಾಗುತ್ತೆ. ಸದ್ಯ ಇವತ್ತು 3 ಗಂಟೆಗೆ ಅದರ ಒಂದು ಆದೇಶ ಕೂಡ ಪ್ರಕಟ ಆಗುತ್ತೆ. ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಕಾ ಅಥವಾ ಇಲ್ಲೇ ಇರಿಸ್ಕೊಳ್ಬೇಕಾ ಅಂತ ಹೇಳಿ. ಅದಲ್ಲದೆ ಕೂಡ ಈಗ ಹಾಸಿಗೆ ದಿಂಬು ಏನು ಹೆಚ್ಚುವರಿಗೆ ಕೇಳಿದ್ದಾರೆ ಅದನ್ನು ಕೂಡ ಆದೇಶವನ್ನು ನ್ಯಾಯಾಧೀಶರು ಪ್ರಕಟ ಮಾಡುವಂತಹದ್ದು. ಶರತ್, ಓಕೆ ವೆಂಕಟೇಶ್, ಹೊಲ್ಡಲ್ಲೇರಿ, ನಾನು ನಿಮ್ಮನ್ನು ಮತ್ತೊಮ್ಮೆ ಮಾತನಾಡಿಸ್ತೀನಿ. ನೋಡಿ, ಯಾವಾಗಲೂ ಅಷ್ಟೇ ಟ್ರೆಂಡಿಂಗ್ ಹೆಂಗಿರುತ್ತೋ ಅದು ವಿರುದ್ಧವಾಗೇ ಆಗೋದು. ಪಾಪ ಜೈಲಿಗೆ ಹೋಗೋದಕ್ಕೂ ಮತ್ತು ಇದ್ರೆ ನೆಮ್ಮದಿಯಾಗಿರಬೇಕು ಸಾಂಗ್ ರಿಲೀಸ್ ಆಗೋಕ್ಕೂ ಒಂದು ದಿನ ವ್ಯತ್ಯಾಸ ಇತ್ತು. ಇದ್ರೆ ನೆಮ್ಮದಿಯಾಗಿರಬೇಕು ಅಂತಿದ್ದ ದಾಸನಿಗೆ ಈಗ ಶಾಕ್. ಪರಪ್ಪನ ಪಂಜರ ಸೇರಿ ನೆಮ್ಮದಿಯನ್ನು ಕಳ್ಕೊಂಡಿದ್ದಾರೆ ಡೆವಿಲ್. ಹೈಕೋರ್ಟ್ನಿಂದ ಜಾಮೀನು ಸಿಕ್ಕಾಗ ಜಾಲಿಯಾಗಿದ್ದದ್ದು. ದೇಶ ವಿದೇಶವನ್ನೆಲ್ಲ ಸುತ್ತಿ ಸಿನಿಮಾ ಕಂಪ್ಲೀಟ್ ಮಾಡಿ ಡ್ಯಾನ್ಸ್ ಎಲ್ಲ ಮಾಡಿ ಈಗ ಸುಪ್ರೀಂ ಕೋರ್ಟ್ ಕೊಟ್ಟಂತಹ ಏಟಿಗೆ ಸೆರೆಮನೆಯಲ್ಲಿ ವಿಲ ಅಂತ ಒದ್ದಾಡುವಂತಹ ಪರಿಸ್ಥಿತಿ. ಆಗಸ್ಟ್ 15ನೇ ತಾರೀಕು ಮರಳಿ ಸೆರೆಮನೆಯನ್ನ ಸೇರಿದ್ದು ಈ ಕಿಲ್ಲಿಂಗ್ ಸ್ಟಾರ್. ಸ್ವಾತಂತ್ರ್ಯದ ದಿನ ತನ್ನ ಸ್ವಾತಂತ್ರ್ಯವನ್ನ ಕಳೆದುಕೊಂಡಿದ್ದು ಅಂದ್ರೆ ಈ ಆರೋಪಿ ಸ್ಥಾನದಲ್ಲಿರುವಂತಹ ದರ್ಶನ್. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಲೈವ್ನಲ್ಲಿ ಇದ್ದಾರೆ. ವೆಂಕಟೇಶ್, ಈ ಹಿಂದೆ ಪಾರ್ಟ್ 1 ಅಂತ ಕರಿಬಹುದು. ಈ ಹಿಂದೆ ಜೈಲು ವಾಸವನ್ನು ಅನುಭವಿಸಬೇಕಾದ್ರೆ ಬೆನ್ನೋವು, ಆ ನೋವು, ಈ ನೋವು ಅಂತ ಹೇಳಿ ಹಂಗೋ ಹಿಂಗೋ ಮಾಡಿ ಬೇಲ್ ತಗೊಂಡಿದ್ದು. ಆದರೆ ಸುಪ್ರೀಂ ಕೋರ್ಟ್ ಅಂತ ಏಟಿಗೆ ಮತ್ತೊಮ್ಮೆ ಜೈಲು ಹಕ್ಕಿ ಆಗಬೇಕಾದಂಥ ಪರಿಸ್ಥಿತಿ. ನಾನು ಹೇಳ್ತಾ ಇದ್ರೆ ಏನೋ ದರ್ಶನೇ ಶತ್ರು. ಇದು ಗೊತ್ತಿಲ್ಲದೆ ಇರುವಂಥ ದರ್ಶನ್ನು ಕೇರಳಕ್ಕೆ ಹೋಗ್ಬಿಟ್ಟು ಶತ್ರು ಸಂಹಾರ ಯಾಗವನ್ನು ಮಾಡಿಸ್ಕೊಂಬರೋದು. ಈಗ ಈ ಶತ್ರು ಸಂಹಾರ ಯಾಗದ ಒಂದು ಎಫೆಕ್ಟ್ ಅನ್ನುವಂತೆ ಈಗ ಜೈಲಿನಲ್ಲಿ ಒದ್ದಾಡ್ತಾ ಇರೋದು, ನರಕ ಯಾತನೆ. ಸೊ ಈ ಬೇಲ್ ಸಿಕ್ಕ ಸಂದರ್ಭದಲ್ಲಿ ಜಾಲಿಯಾಗಿದ್ದ ದರ್ಶನ್ನು ಇವಾಗ ವಿಲವಿಲವಂತ ಒದ್ದಾಡುವಂಥ ಪರಿಸ್ಥಿತಿ ಬಂದು ವಿಷ ಕೇಳುವಂಥ ಪರಿಸ್ಥಿತಿ ಜಡ್ಜ್ ಮುಂದೆ. ಇದ್ರ ಬಗ್ಗೆ ಬುದ್ಧಿವಾದ ಹೇಳಕ್ಕೆ ಏನು ಹೇಳಿದ್ರು, ಬುದ್ಧಿವಾದವನ್ನು ಜಡ್ಜು ಈ ಸಂಬಂಧ?
ಶರತ್, ಏನು ಪರಪ್ನಗರ ಜೈಲಿನಲ್ಲಿದ್ದಂಥ ವೇಳೆಯಲ್ಲಿ ಒಂದು ರಾಜಾತಿಥ್ಯವನ್ನು ಪಡೆದುಕೊಂಡು ಅಲ್ಲಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದರು. ಅಂದರೆ ಪರಪ್ನಗರದಲ್ಲಿ ಇದ್ದಂಥ ವೇಳೆಯಲ್ಲಿ ಅವರಿಗೆ ಹೊರಗಡೆ ಯಾವುದೇ ಅವರು ಇದ್ದಷ್ಟು ದಿನಗಳ ಕಾಲ ಅವರ ಒಂದು ಫೋಟೋ ಆಗಿರ್ಬೋದು, ಅವರು ಹೇಗಿದ್ದಾರೆ ಅನ್ನೋದು ಕೂಡ ಯಾರಿಗೂ ತಿಳಿದಿರಲಿಲ್ಲ. ಯಾವಾಗ ವಿಲ್ಸನ್ ಗಾರ್ಡನ್ ನಾಗ ಬೇಕರಿ ರಘು ಜೊತೆ ಒಂದು ಫೋಟೋ ಕಾಣಿಸ್ಕೊಳ್ತೋ ಅದಾದ ಬಳಿಕ ಅವ್ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡ್ತಾರೆ. ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದ ನಂತರ ಪ್ರತಿ ಬಾರಿ ಅವರ ಕುಟುಂಬಸ್ಥರು ಮತ್ತು ಅವ್ರ ಸ್ನೇಹಿತರು ಅವ್ರನ್ನ ನೋಡೋದಕ್ಕೆ ಅಂತ ಹೋದ ವೇಳೆಯಲ್ಲಿ ಅವರು ಕೂಡ ಹೊರಗಡೆ ಬರ್ತಾ ಇದ್ರು. ಆಗ ಪ್ರತಿ ಸಾರಿ ಮಾಧ್ಯಮದ ಕ್ಯಾಮ್ರಾಗಳಿಗೆ ಕೂಡ ಕಾಣಿಸ್ತಾ ಇದ್ರು. ಬರುವಂಥ ಸಂದರ್ಭಗಳಲ್ಲಿ ಅವರು ಸಾಕಷ್ಟು ಅಶ್ಲೀಲವಾಗಿ ಸನ್ನೆಗಳು ಮಾಡಿದ್ದು ಉಂಟು ಮತ್ತು ತನಗೇನು ಆಗೇ ಇಲ್ಲ ಅನ್ನುವಂತಹ ರೀತಿಯಲ್ಲಿ ನಡೆದುಕೊಂಡಿದ್ದು ಉಂಟು. ಅದಾದ ಬಳಿಕ ಯಾವಾಗ ಈ ಒಂದು ಬೇಲಿಗೆ ಅಪ್ಲಿಕೇಶನ್ ಅನ್ನು ಹಾಕೊಳ್ತಾರೋ ಆ ಸಂದರ್ಭದಲ್ಲಿ ಅವರಿಗೆ ಅನಾರೋಗ್ಯದ ಸಮಸ್ಯೆ ಇದೆ ಅಂತ ಹೇಳಿ ಎಡಕಾಲಿನ ಒಂದು ಪಾರ್ಶ್ವವನ್ನು ಕಳೆದುಕೊಂಡಿದ್ದಾರೆ. ಅವರಿಗೆ ಇದೇ ರೀತಿ ಆದರೆ ಲಕ್ವಾಯ್ ಹೊಡಿಬಹುದು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಅವರು ಹೇಳಿದರು. ಹಾಗಾಗಿ ವೈದ್ಯಕೀಯ ಪರೀಕ್ಷೆಗಳನ್ನು ಮಾಡಿಸಿದಂಥ ಸಂದರ್ಭದಲ್ಲಿ ತುರ್ತಾಗಿ ಅವರಿಗೆ ಏನೊಂದು ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಇದೆ, ಇಲ್ಲ ಅಂತ ಹೇಳಿದರೆ ಒಂದು ಗಂಭೀರವಾದಂಥ ಸಮಸ್ಯೆ ಕೂಡ ಎದುರಾಗಬಹುದು ಅನ್ನುವಂಥ ಅಂಶಗಳನ್ನು ಮುಂದಿಟ್ಕೊಂಡು ಅವರು ಹೊರಗಡೆ ಬಂದರು. ಅಂದರೆ ಮಧ್ಯಂತರ ಜಾಮೀನನ್ನು ತೆಗೆದುಕೊಂಡು ಬಂದರು, ಮೆಡಿಕಲ್ ಜಾಮೀನನ್ನು. ಅದಾದ ಬಳಿಕ ಪೂರ್ಣ ಪ್ರಮಾಣದಲ್ಲಿ ಕೂಡ ಅವರಿಗೆ ಜಾಮೀನು ಸಿಕ್ತು. ಸೊ ಇದಾದ ಬಳಿಕ ಅವರು ಆರಾಮವಾಗಿದ್ದರು. ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಅವರು ಏನು ಜಾಮೀನನ್ನು ತೆಗೆದುಕೊಂಡು ಬಂದಂಥ ಅಂಶಗಳೇನಿತ್ತು ಅದನ್ನು ಯಾವುದೂ ಕೂಡ ಪೂರೈಸಿದೆ. ಆಪರೇಷನನ್ನು ಮಾಡಿಸ್ಕೊಳ್ಳದೆ ಕೇವಲ ಆಸ್ಪತ್ರೆಯಲ್ಲಿ ರೆಸ್ಟನ್ನು ತೆಗೆದುಕೊಂಡು ಹೊರಗಡೆ ಬಂದರು. ಅದಾದ ಬಳಿಕ ಡೆವಿಲ್ ಸಿನಿಮಾದ ಶೂಟಿಂಗ್ನಲ್ಲಿ ಭಾಗಿಯಾದರು, ವಿದೇಶಕ್ಕೆ ಹೋದರು. ಮತ್ತು ಏನು ಅವರಿಗೆ ಷರತ್ತುಗಳನ್ನು ವಿಧಿಸಿತ್ತು ಅದೆಲ್ಲವನ್ನು ಕೂಡ ಸಡಿಲ ಮಾಡಿಕೊಂಡ್ರು. ಕೋರ್ಟ್ನ ವ್ಯಾಪ್ತಿ ಬಿಟ್ಟು ಹೊರಗಡೆ ಹೋಗಬಾರ್ದು ಅಂತ ಹೇಳಿ ಇನ್ನೊಂದು ಷರತ್ತನ್ನು ಕೊಟ್ಟಿತ್ತು. ಅದೆಲ್ಲವನ್ನು ಕೂಡ ವಿನಾಯಿತಿ ತೆಗೆದುಕೊಂಡು ವಿದೇಶಕ್ಕೆ ಹೋಗಿ ಸಿನಿಮಾ ಶೂಟಿಂಗನ್ನು ಮಾಡಿದರು. ಈ ಎಲ್ಲ ಅಂಶಗಳನ್ನು ಪರಿಗಣನೆಗೆ ತೆಗೆದುಕೊಂಡಂಥ SPP ಅವರು ಕೂಡ ಏನು ಗೃಹ ಇಲಾಖೆಯ ಆದೇಶದ ಮೇರೆಗೆ ಅಂದರೆ ಅವರಿಗೆ ಒಂದು ಮನವಿಯನ್ನು ಮಾಡಿ ಈ ಒಂದು ಜಾಮೀನನ್ನು ರದ್ದು ಮಾಡಬೇಕಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ಹೋದರು. ಸುಪ್ರೀಂ ಕೋರ್ಟ್ ಈ ಒಂದು ಆದೇಶವನ್ನು ರದ್ದು ಮಾಡಿ ಕಾನೂನಿನ ಮೂಲಕ ಕಾನೂನಿಗೆ ಯಾರು ದೊಡ್ಡವರಲ್ಲ ಯಾರು ಚಿಕ್ಕವರ ಎಲ್ಲರೂ ಕೂಡ ಸರಿಸಮಾನರು ಅಂತ ಹೇಳಿ ಒಂದು ಆದೇಶವನ್ನು ಕೊಟ್ಟು ತಕ್ಷಣ ಆರೋಪಿಗಳನ್ನು ವಶಕ್ಕೆ ಪಡಿಬೇಕು ಅಂತ ಹೇಳಿ ಒಂದು ಆದೇಶವನ್ನು ಮಾಡ್ತೇವೆ. ಜೊತೆಗೆ ಈ ಒಂದು ಆದೇಶ ಏನಿದೆ ರಾಜ್ಯದ ಇತರೆ ಹೈಕೋರ್ಟ್ಗಳೇನಿದೆ ಅದಕ್ಕೂ ಕೂಡ ಈ ಒಂದು ತೀರ್ಪನ್ನು ಕಳಿಸಿ ಅಂತ ಹೇಳಿ ಒಂದು ಪ್ರತಿಯನ್ನು ಕಳಿಸಿ ಅನ್ನುವಂತಹ ಒಂದು ಸಂದೇಶವನ್ನು ಕೊಡ್ತು. ಅಂದರೆ ಇಲ್ಲಿ ಯಾರು ದೊಡ್ಡವರಲ್ಲ ಯಾರು ಚಿಕ್ಕವರಲ್ಲ ಅನ್ನುವಂತಹ ಒಂದು ಸಂದೇಶ ಕೊಟ್ಟ ನಂತರ ಈ ಒಂದು ಜೈಲಿನಲ್ಲಿ ರಾಜಾತಿಥ್ಯ ಏನು ಪಡೆದಿದ್ರು ಅದೆಲ್ಲವೂ ಕೂಡ ಬ್ರೇಕ್ ಬಿದ್ದು ವಿಚಾರಣಾಧೀನ ಕೈದಿಯಾಗಿ ಯಾವ ರೀತಿ ಇರಬೇಕು ಅದೇ ರೀತಿಯಾಗಿ ಈಗ ಜೈಲಿನ ಅಧಿಕಾರಿಗಳು ಕೂಡ ಅವರ ಮೇಲೆ ನಡೆಸ್ಕೊಳ್ತಾ ಇರುವಂಥದ್ದು. ಹೆಚ್ಚುವರೆಗೆ ಯಾವುದನ್ನು ಕೂಡ ಕೊಡ್ತಾ ಇಲ್ಲ. ಇದರಿಂದ ಸಾಕಷ್ಟು ವಿಲವಿಲ ಅಂತ ಹೇಳಿ ದರ್ಶನ್ ಒದ್ದಾಡ್ತಾ ಇದ್ದಾರೆ. ಸೊ ಏನು ಒಂದು ಅವರಿರುವಂತಹ ಸೆಲ್ಲಿಂದ ಹೊರಗಡೆ ಬರೋದಕ್ಕೂ ಕೂಡ ಅವ್ರಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಸೊ ಹಾಗಾಗಿ ಇವತ್ತು ಕೂಡ ಅವರು ನನಗೆ ಒಂದು ತೊಟ್ಟು ವಿಷಯವನ್ನು ಕೊಟ್ಟುಬಿಡಿ ನನಗೆ ಮಾತ್ರ ಅಂತ ಹೇಳಿಕೊಳ್ಳಿದ್ರು. ಆದರೆ ನ್ಯಾಯಾಧೀಶರು ಕೂಡ ಅವರಿಗೆ ಇದನ್ನೆಲ್ಲ ನಾವು ಆ ರೀತಿಯೆಲ್ಲ ಹೇಳಬಾರ್ದು, ಇದಕ್ಕೆ ಸಂಬಂಧಪಟ್ಟಂತೆ ಏನು ಜೈಲು ಸೂಪರ್ಡೆಂಟ್ ಇದ್ದಾರೆ ಅವರಿಗೆ ಆದೇಶವನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ. ಸದ್ಯ 3 ಗಂಟೆಗೆ ಈ ಒಂದು ವಿಚಾರಣೆ ಆಗುವಂಥದ್ದು. ಅಂದರೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಕಾ ಅಥವಾ ಪರಪ್ರಗರದಲ್ಲೇ ಮುಂದುವರಿಸಬೇಕಾ ಅನ್ನುವಂಥದ್ದನ್ನು ಕೂಡ ಮಧ್ಯಾಹ್ನ 3 ಗಂಟೆಗೆ. ವೆಂಕಟೇಶ್, ನಾನು ನಿಮ್ಮನ್ನ ಮತ್ತೊಮ್ಮೆ ಮಾತಾಡಿಸ್ತೇನೆ, ಹಂಗೆ ಇರಿ. ಬಳ್ಳಾರಿ ಸೆರೆಮನೆಯನ್ನು ತಪ್ಪಿಸ್ಕೊಳ್ಳೋದಕ್ಕೆ ದರ್ಶನ್ ಈ ನಾಟಕ ಶುರು ಮಾಡಿದ ಮತ್ತೆ ಅಂತ, ಅಂದರೆ ಕೈಗೆ ಫಂಗಸ್ಸು ಅದು ಇದು ಅಂತ. ಇವತ್ತು ಮಧ್ಯಾಹ್ನನೇ ಮಹತ್ವದ ಆದೇಶ ಹೊರಬೀಳುತ್ತಾ? ಗಣಿನಾಡು ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾನ ಕಿಲ್ಲಿಂಗ್ ಸ್ಟಾರ್ ಅನ್ನುವಂಥ ಪ್ರಶ್ನೆ. 1 ತಿಂಗಳಿನಿಂದ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಇದ್ದಾರೆ. 1 ತಿಂಗಳಲ್ಲೇ ಪರಪ್ಪನ ಸ್ಟ್ರಿಕ್ಟ್ ರೂಲ್ಸ್ಗೆ ದಾಸ ಬೆಂಡಾಗಿ ಹೋಗಿದ. ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿಬಿಟ್ರೆ ಮತ್ತಷ್ಟು ನರಕ ಯಾತನೆ ಆಬ್ವಿಯಸ್ಲಿ ಫಿಕ್ಸು. ಬಳ್ಳಾರಿ ಜೈಲಿನಲ್ಲಿ ವಾತಾವರಣ ಹೆಂಗಿದೆ ಅಂತೇಳಿ ಆಲ್ರೆಡಿ ಒಂದು ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಬಂದಿದ್ದಾನೆ ಇದೆ ದರ್ಶನ್. ಕೂತ್ಕೊಳ್ಳೋದಕ್ಕೆ ಟಾಯ್ಲೆಟ್ ವ್ಯವಸ್ಥೆ ಸರಿ ಇಲ್ಲ, ನನಗೆ ಇಂಡಿಯನ್ ಟಾಯ್ಲೆಟ್ ಆಗಲ್ಲ ಅಂತ, ಬೆನ್ನು ನೋವು ನಂಗೆ ಕೂರಕ್ಕಾಗಲ್ಲ ಅಂತ, ಮಲಗಕ್ಕಾಗಲ್ಲ ಅನ್ನೋದು ಅಷ್ಟೇ. ಜೊತೆಗೆ ಅಲ್ಲಿ ಬೇಕಾದಂತಹ ವ್ಯವಸ್ಥೆಗಳು ಇರಲಿಲ್ಲ. ಅಂದರೆ ಪರಪ್ಪನ ಅಗ್ರಹಾರ ಜೈಲಲ್ಲಿ ಆರಾಮಾಗಿದ್ದಿದ್ದ ಅವಾಗ, ಕಾಲ ಮೇಲೆ ಕಾಲು ಹಾಕೊಂಡು ಕಾಫಿ ಕಪ್ಪು ದಮ್ಮೆಲ್ಲ ಹೊಡ್ಕೊಂಡಿದ್ದದ್ದು. ಆದರೆ ಏಕ್ದಮ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದ್ಮೇಲೆ ಕೈ ಕಟ್ಟಾಕ್ದಂಗೆ ಆಗೋಗಿತ್ತು, ನರಕ ಯಾತನೆ. ಯಾವಾಗಾದರೂ ಇದರಿಂದ ಬಿಡಿಸ್ಕೊಂಡು ಹೋಗ್ಬಿಡ್ತೀನೋ ಅನ್ನುವಂಥ ಟೆನ್ಷನ್ ಇತ್ತು. ಈಗ ಅದರಿಂದ ಹೆಂಗೋ ಹೊರಗೆ ಬಂದು ಮತ್ತೆ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ರು. ಬಳ್ಳಾರಿ ಜೈಲು ಅಂತ ಹೆಸರು ಹೇಳಿಬಿಟ್ರೆ ಸಾಕು, ಈಗಲೂ ನಿದ್ದೆಯಲ್ಲೂ ಬೆಚ್ಚಿ ಬೀಳ್ತಾನೆ ಈ ದರ್ಶನ್. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ಇನ್ನಷ್ಟು ನಮ್ಮ ಪ್ರತಿನಿಧಿ ವೆಂಕಟೇಶ್ ಲೈವ್ನಲ್ಲೇ ಇದ್ದಾರೆ. ವೆಂಕಟೇಶ್, ಇವತ್ತು ಮಧ್ಯಾಹ್ನ ಕೊಡುವಂಥ ಆದೇಶದಲ್ಲಿ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡೋ ಸಂಬಂಧ ಏನು ಬರ್ಬೋದು ಆದೇಶ ಅನ್ನೋ ನಿರೀಕ್ಷೆ? ಜೈಲಿಗೆ ಏನಾದರೂ ಶಿಫ್ಟ್ ಮಾಡ್ತಾರಾ? ಶರತ್, ಬಹುತೇಕವಾಗಿ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವ ಸಾಧ್ಯತೆಗಳು ಕೂಡ ಇರುವಂಥದ್ದು. ಯಾಕಂದರೆ ಕಳೆದ ಬಾರಿ ಏನು ಒಂದು ಅವರು ರಾಜಾತಿಥ್ಯನ ಪಡೆದುಕೊಂಡಂಥ ಹಿನ್ನೆಲೆಯಲ್ಲಿ ಅವರಿಂದ ಎಷ್ಟು ಜನ ಅಧಿಕಾರಿಗಳು ಸಸ್ಪೆಂಡ್ ಆದರು. ಮತ್ತು ಬೇರೆ ಬೇರೆ ಕೈದಿಗಳನ್ನು ಅದೇ ಒಂದು ಈ ಒಂದು ಕೆಲ ಕೇಸ್ನಲ್ಲಿದ್ದಂತಹ ಆರೋಪಿಗಳನ್ನು ಕೂಡ ಬೇರೆ ಬೇರೆ ಜೈಲುಗಳಿಗೆ ಶಿಫ್ಟ್ ಮಾಡುವಂಥ ಕೆಲಸವನ್ನು ಕೂಡ ಆಯಿತು. ಅದು ರಿಪೀಟ್ ಆಗಬಾರ್ದು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಖಡಕ್ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂತಹದ್ದು. ಸೊ ಹಾಗಾಗಿ ಜೈಲಿನ ಅಧಿಕಾರಿಗಳು ಕೂಡ ತುಂಬ ಕಟ್ಟುನಿಟ್ಟಾದಂತಹ ಒಂದು ಕ್ರಮವನ್ನು ತೆಗೆದುಕೊಂಡು ಅವರು ಹೊರಗಡೆ ಬರೋದಕ್ಕೂ ಕೂಡ ಅವಕಾಶ ಮಾಡಿಕೊಡದೆ ಜೈಲಿನಲ್ಲಿ ವಿಚಾರಣೆ ದಿನ ಕೈದಿ ಹೇಗಿರಬೇಕೋ ಆ
ರೀತಿಯಾಗಿ ನಡೆಸ್ಕೊಳ್ತಾ ಇದ್ದಾರೆ. ಹಾಗಾಗಿ ಅವ್ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತ ಹೇಳಿ SP ಪ್ರಸನ್ನಕುಮಾರ್ ಅವರು ಕೂಡ ವಾದವನ್ನು ಮಾಡಿರುವಂಥದ್ದು. ಬಹುತೇಕ ಇವತ್ತು ಶಿಫ್ಟ್ ಮಾಡೋ ಸಾಧ್ಯತೆ ಕೂಡ ಇರುವಂಥದ್ದು. ಯಾಕಂತ ಹೇಳಿದ್ರೆ ಈಗ ಒಂದು ಕೇಸ್ನ ಚಾರ್ಜ್ ಶೀಟ್ ಟ್ರಯಲ್ ಕೂಡ ಅಂದರೆ ಚಾರ್ಜ್ ಫ್ರೇಮ್ ಕೂಡ ಆಗುತ್ತೆ, ಆಗ ಟ್ರಯಲ್ ಆರಂಭ ಆಗುತ್ತೆ. ಆಗ ಅಲ್ಲಿಂದ ಕೂಡ ಅವರು VC ಮೂಲಕ ಕೂಡ ಏನೋ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಏನು ಆಚಾರ ಆಗಬಹುದು. ಜೊತೆಗೆ ಅವರು ಹೇಳಿದ್ರು ದರ್ಶನ್ ಪರ ವಕೀಲರು ಅವರ ತಾಯಿ ಅನಾರೋಗ್ಯದಿಂದ ಇದ್ದಾರೆ ಮತ್ತು ಅವ್ರ ಕುಟುಂಬಸ್ಥರನ್ನ ನೋಡಬೇಕು, ಹೊರಗಡೆ ಬಂದಿಲ್ಲ ಅಂತ ಹೇಳಿ ಕೂಡ ಹೇಳಿದ್ರು. ಆಗ ಇವರು SP ಪ್ರಸನ್ನಕುಮಾರ್ ಅವರು ಕೂಡ ವಾರಕ್ಕೆ ಒಮ್ಮೆ ಅವರು VC ಮೂಲಕ ಅವ್ರನ್ನ ಭೇಟಿ ಮಾಡ್ಬೋದು, ಅವರ ವಕೀಲರ ಜೊತೆ ಚರ್ಚೆಯನ್ನು ಕೂಡ ಮಾಡ್ಬೋದು, ಅದಕ್ಕೆ ಯಾವುದಕ್ಕೂ ಕೂಡ ಅಡ್ಡಿ ಇಲ್ಲ ಎನ್ನುವಂತಹ ಒಂದು ಪ್ರಬಲ ಅಂಶಗಳನ್ನು ಕೂಡ ಮುಂದಿಟ್ಕೊಂಡು ವಾದವನ್ನು ಮಾಡಿದ್ರು. ಈ ಎಲ್ಲ ಅಂಶಗಳನ್ನು ಪರಿಗಣನೆಗೆ ತೆಗೆದುಕೊಂಡು ನ್ಯಾಯಾಲಯ ಅವ್ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವ ಸಾಧ್ಯತೆ ಇರುವಂತಹದ್ದು. ಹಂಗೇನಾದರೂ ಆದೇಶ ಆಗಿದ್ದರೆ ಇವತ್ತು ಆದೇಶವನ್ನು ಕೊಟ್ಟರೆ ನಾಳೆ ಅವ್ರನ್ನ ಮತ್ತೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡೋ ಸಾಧ್ಯತೆ ಇದೆ. ಅಲ್ಲಿ ಬಳ್ಳಾರಿ ಜೈಲಿನಲ್ಲಿ ಕೂಡ ಅಧಿಕಾರಿಗಳು ಕೂಡ ಒಂದು ಕಡೆ ಈಗ ನಮ್ಮ ಜೈಲಿಗೆ ಬೇಡ ದರ್ಶನ್ ಅವರು ಬರೋದು ಅಂತ ಹೇಳಿ ಕೂಡ ಮನವಿಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥ ಅಂಶಗಳು ಕೂಡ ಗೊತ್ತಾಗ್ತಾ ಇದೆ. ಯಾಕಂದರೆ ಅಷ್ಟರ ಮಟ್ಟಿಗೆ ಒಂದು ಎಫೆಕ್ಟ್ ಕೂಡ ಜೈಲಿನ ಅಧಿಕಾರಿಗಳಿಗೂ ಆಗಿತ್ತು. ಹೀಗಾಗಿ ಅಲ್ಲಿರುವಂತಹ ಏನು ಜೈಲು ಸಿಬ್ಬಂದಿ ಅಂದರೆ ಜೈಲಿನ ಅಧಿಕಾರಿಗಳೇನಿದ್ದಾರೆ ಅವರು ಕೂಡ ಈಗ ಅದನ್ನು ಬೇಡ ಅಂತ ಇದ್ದಾರೆ. ಈಗ ಆದೇಶ ಆದರೆ ಅಲ್ಲಿ ಹೋಗಲೇಬೇಕಾಗುತ್ತೆ. ಬೆಂಗಳೂರಿನಲ್ಲಿ ದರ್ಶನ್ ಇದ್ದಿದ್ದರಿಂದಾಗಿ ಬೆಂಗಳೂರಿನ ವಾತಾವರಣ ಕೂಡ ಅವರಿಗೆ ಹೊಂದಿಕೆ ಆಗಿತ್ತು. ಬಳ್ಳಾರಿಯ ವಾತಾವರಣ ಅವರಿಗೆ ಹೊಸದು. ಆದರೆ ಈಗ ಅಲ್ಲಿ ತಡ್ಕೊಳ್ಬೇಕಾಗಿರೋದು ಒಂದೇ, ಅವರು ಒಂದು ಬಿಸಿಲು ಮತ್ತೊಂದು ಉರಿ ಬಿಸಿಲು, ಈ ಎರಡನ್ನ ಹೊರತುಪಡಿಸಿದ್ರೆ ಬೇರೆ ಆಪ್ಷನ್ ಇಲ್ಲ. ಈಗ 3 ಗಂಟೆಗೆ ಆದೇಶ ಕೂಡ ಪ್ರಕಟವಾಗುತ್ತೆ ಶರತ್.